Hello, my dear students. Welcome to today's class. Today, we are going to learn the Python programming. Whether you are a complete beginner or just brushing up on your skills, this video will give you a solid understanding of what Python is and why it's such a powerful and popular language. So, before starting to the concept, let me tell you again. This topic is not in second PUC ಕಂಪ್ಯೂಟರ್ ಸೈನ್ಸ್ ಸಿಲೆಬಸ್ ಇದು ನಿಮ್ಮ ಪಬ್ಲಿಕ್ ಎಕ್ಸಾಮಲ್ಲಿ ಕೇಳಲ್ಲ. ದೆನ್ ಆಲ್ಸೋ ಇಫ್ ಯು ವಾಂಟ್ ಟು ಲರ್ನ್ ಮೀನ್ಸ್ ಯು ಕ್ಯಾನ್ ಲರ್ನ್ ದ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. So we will start with the Python programming language introduction. First we will understand what is Python. What is Python? Python is a high level language. Python is a high level interpreted language. Why it is called as an interpreted language? Python ಒಂದು ಹೈ ಲೆವೆಲ್ ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್ ಇದು. ಏನಕ್ಕೆ ಇದನ್ನು ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಅಂತ ಹೇಳಿದರೆ, ಇಂಟರ್ಪ್ರಿಟೆಡ್ ಅಂತ ಹೇಳಿದರೆ ವಿ ಹ್ಯಾವ್ ದ ಟ್ರಾನ್ಸ್ಲೇಟರ್ಸ್. ವಾಟ್ ಈಸ್ ಎ ಟ್ರಾನ್ಸ್ಲೇಟರ್? ಟ್ರಾನ್ಸ್ಲೇಟರ್ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ನಾವು ನಮಗೆ ಲ್ಯಾಂಗ್ವೇಜ್ ಯಾವ್ದು ಗೊತ್ತಿರೋದು, ನಮ್ಮ ಲ್ಯಾಂಗ್ವೇಜ್ ಗೊತ್ತಿರೋದು. ನೆಕ್ಸ್ಟ್ ನಾವು ಯಾರ ಜೊತೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರೋದು, ಮೆಷೀನಿಗೆ ಕೊಡ್ತಾ ಇರೋದು. ಮೆಷಿನ್ ಅಂಡರ್ಸ್ಟ್ಯಾಂಡೇಬಲ್ ಲ್ಯಾಂಗ್ವೇಜ್ ಯಾವುದು, ಝೀರೋಸ್ ಆ್ಯಂಡ್ ಒನ್ಸ್. ಯೂಸರ್ ಅಂಡರ್ಸ್ಟ್ಯಾಂಡೇಬಲ್ ಲ್ಯಾಂಗ್ವೇಜ್ ಯಾವುದು, ನಾವು ಇಂಗ್ಲೀಷ್ ಸ್ಟೇಟ್ಮೆಂಟ್ಸು ನಾವೇನು ಮಾತಾಡ್ತಾ ಇದ್ದೀವಿ ಅದೆಲ್ಲ ನಾವು ನಮ್ಮ ಲ್ಯಾಂಗ್ವೇಜ್ ಇದು. ಆದರೆ ಮೆಷಿನಿಗೆ ಅಂಡರ್ಸ್ಟ್ಯಾಂಡ್ ಆಗೋ ಲ್ಯಾಂಗ್ವೇಜ್ ಯಾವುದು, ಝೀರೋಸ್ ಆ್ಯಂಡ್ ಒನ್ಸು. ಈ ಟ್ರಾನ್ಸ್ಲೇಟರ್ ಏನು ನಮ್ಮ ಲ್ಯಾಂಗ್ವೇಜ್ ಏನಿದೆ ಮೆಷಿನ್ ಲ್ಯಾಂಗ್ವೇಜಿಗೆ ಟ್ರಾನ್ಸ್ಲೇಟ್ ಮಾಡೋದು. ದಟ್ ಮೀನ್ಸ್ ವಾಟ್ ಎವರ್ ದ ಲ್ಯಾಂಗ್ವೇಜ್ ವಿ ನೋ, ನಾವೇನು ಲ್ಯಾಂಗ್ವೇಜ್ ಹೇಳ್ತಾ ಇದ್ದೀವಿ ಆ ಲ್ಯಾಂಗ್ವೇಜ್ನ ಯಾವುದಕ್ಕೆ ಕನ್ವರ್ಟ್ ಮಾಡುತ್ತೆ, ಅದು ಮೆಷಿನ್ ಅರ್ಥ ಆಗೋ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡುತ್ತೆ. ಅಗೇನ್ ಮೆಷಿನ್ ಕೊಡೋದು ರಿಸಲ್ಟ್ ಯಾವುದಕ್ಕೆ ಕನ್ವರ್ಟ್ ಮಾಡುತ್ತೆ, ನಮ್ಮ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡುತ್ತೆ. ಇದು ಯೂಸರ್ ಲ್ಯಾಂಗ್ವೇಜ್ ಏನಿದೆ ಇದನ್ನು ನಾವು ಏನಂತ ಹೇಳ್ತೀವಿ ಅಂತ ಹೇಳಿದರೆ ಹೈ ಲೆವೆಲ್ ಲ್ಯಾಂಗ್ವೇಜ್. ಆ ಲ್ಯಾಂಗ್ವೇಜ್ನ ನಮ್ಮ ಲ್ಯಾಂಗ್ವೇಜ್ ಏನಿದೆ ಆ ಲ್ಯಾಂಗ್ವೇಜ್ನ ನಾವು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಯಾವುದು, ಝೀರೋಸ್ ಆ್ಯಂಡ್ ಒನ್ಸ್. ಮೆಷಿನ್ ಡಾಟಾ ಯಾವುದರಲ್ಲಿ ಸ್ಟೋರ್ ಮಾಡ್ಕೊಂಡಿರುತ್ತೆ, ಐದರ್ ಝೀರೋ ಅಥವಾ ಒನ್. ಮೆಷಿನ್ ಅಂಡರ್ಸ್ಟ್ಯಾಂಡ್ಸ್ ಓನ್ಲಿ ದ ಲ್ಯಾಂಗ್ವೇಜ್ ಆಫ್ ಝೀರೋಸ್ ಆ್ಯಂಡ್ ಒನ್ಸ್. ಇದು ಮೆಷಿನ್ ಲ್ಯಾಂಗ್ವೇಜು, ಇದು ಯೂಸರ್ ಲ್ಯಾಂಗ್ವೇಜು. ನಮ್ಮ ಲ್ಯಾಂಗ್ವೇಜು ಮೆಷಿನ್ ಲ್ಯಾಂಗ್ವೇಜು. ನಾವು ಮತ್ತು ಮೆಷಿನ್ನ ಇಂಟರ್ಯಾಕ್ಟ್ ಮಾಡಬೇಕು ಅಂತ ಹೇಳಿದರೆ ನಮ್ಮ ಲ್ಯಾಂಗ್ವೇಜ್ ಮೆಷಿನಿಗೆ ಗೊತ್ತಿಲ್ಲ, ಮೆಷಿನ್ ಲ್ಯಾಂಗ್ವೇಜು ನಮಗೆ ಗೊತ್ತಿಲ್ಲ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಫಾರ್ ಆಲ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇದು ಬೇಸಿಕ್ ಕಾನ್ಸೆಪ್ಟು ಪ್ರತಿಯೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿಗೆ. ಬೇಸಿಕಲಿ ನಾವು ನಮ್ಮ ಲ್ಯಾಂಗ್ವೇಜ್ ಮೆಷಿನಿಗೆ ಗೊತ್ತಿರಲ್ಲ, ಮೆಷಿನ್ ಲ್ಯಾಂಗ್ವೇಜು ನಮಗೆ ಗೊತ್ತಿರಲ್ಲ. ಸೊ ವಾಟ್ ವಿ ಆರ್ ಡೂಯಿಂಗ್ ಟೇಕಿಂಗ್ ಇನ್ ಬಿಟ್ವೀನ್ ನಾವು ಏನು ತೊಗೋತಾ ಇದ್ದೀವಿ, ಟ್ರಾನ್ಸ್ಲೇಟರ್ನ ತೊಗೋತಾ ಇದ್ದೀವಿ. ನಮಗೆ ಟ್ರಾನ್ಸ್ಲೇಟರ್ಸ್ ಅಂತ ಹೇಳಿದರೆ ಬೇರೆ ಬೇರೆ ಥರ ಟ್ರಾನ್ಸ್ಲೇಟರ್ಸ್ ಇರುತ್ತೆ. ಲೈಕ್ ವಿ ಹ್ಯಾವ್ ಅಸೆಂಬ್ಲರ್ಸ್, ನಮ್ಮ ಹತ್ರ ಅಸೆಂಬ್ಲರ್ಸ್ ಇದೆ, ಕಂಪೈಲರ್ಸ್ ಇದೆ, ಆ್ಯಂಡ್ ವಿ ಹ್ಯಾವ್ ಇಂಟರ್ಪ್ರಿಟರ್ಸ್. ವಿ ಆರ್ ನಾಟ್ ಗೋಯಿಂಗ್ ಟು ದ ಅಸೆಂಬ್ಲರ್. ಫಸ್ಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಕಂಪೈಲರ್ ಮತ್ತು ಇಂಟರ್ಪ್ರಿಟರ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದು. ಆ್ಯಂಡ್ ಎರೇಸ್ ದಿಸ್ ಒನ್. ಎಷ್ಟು ಟೈಪ್ಸ್ ಆಫ್ ಲ್ಯಾಂಗ್ವೇಜಸ್ ಇದೆ ನಮ್ಮ ಹತ್ರ, ಟ್ರಾನ್ಸ್ಲೇಟರ್ಸ್ ಇದೆ, ಒಂದು ಕಂಪೈಲರ್ ಇದೆ, COMPILER, ಇನ್ನೊಂದು ಇಂಟರ್ಪ್ರಿಟರ್. ಇದೇನಿದು ಅಂತ ಹೇಳಿದರೆ ನಮ್ಮದು ಯೂಸರ್ ಲ್ಯಾಂಗ್ವೇಜನ್ನ ಯಾವುದಕ್ಕೆ ಕನ್ವರ್ಟ್ ಮಾಡ್ತಾರೆ, ಮೆಷಿನ್ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡ್ತಾರೆ. ಮತ್ತು ಮೆಷಿನ್ ಲ್ಯಾಂಗ್ವೇಜ್ನ ಯಾವುದನ್ನು ಕನ್ವರ್ಟ್ ಮಾಡ್ತಾರೆ, ಯೂಸರ್ ಲ್ಯಾಂಗ್ವೇಜಿಗೆ. ಎರಡು ಲ್ಯಾಂಗ್ವೇಜ್ ಕಂಪೈಲರ್ ಮತ್ತು ಇಂಟರ್ಪ್ರಿಟರ್ ಏನು ಟ್ರಾನ್ಸ್ಲೇಟರ್ ಇದೆ, ಎರಡು ಏನು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಲ್ಯಾಂಗ್ವೇಜಸ್ನ ಟ್ರಾನ್ಸ್ಲೇಟ್ ಮಾಡೋದು. ಹಾಗಾದರೆ ಡಿಫ್ರೆನ್ಸ್ ಏನು ಕಂಪೈಲರ್ ಮತ್ತು ಇಂಟರ್ಪ್ರಿಟರಲ್ಲಿ? ಕಂಪೈಲರ್ ಏನು ಕೆಲಸ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಈ ಥರ ಬ್ಲಾಕ್ ಆಫ್ ಕೋಡ್ ಇರುತ್ತೆ, ಕೋಡ್ನ ಬರೆದಿರ್ತೀವಿ. ಪ್ರತಿಯೊಂದು ಕೋಡು ಒಂದೇ ಟೈಮಿಗೆ ಅದೇನು ಮಾಡುತ್ತೆ, ಕಂಪೈಲ್ ಮಾಡುತ್ತೆ ಅಥವಾ ಟ್ರಾನ್ಸ್ಲೇಟ್ ಮಾಡುತ್ತೆ ಎಲ್ಲ ಕೋಡ್ ಆಫ್ ಲೈನ್ ಸೆಗ್ಮೆಂಟ್. ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಇಲ್ಲಿ ಎಷ್ಟು ಲೈನ್ ಎಂಟ್ರಿ ಮಾಡಿದ್ದೀವಿ ನಾವು, 1 2 3 4 5 ಲೈನ್ಸ್ ನಾವೇನು ಕೊಟ್ಟಿದ್ದೀವಿ, ಕಂಪ್ಲೀಟ್ 5 ಲೈನ್ಸು ಅದೇನು ಮಾಡುತ್ತೆ, ಒಂದೇ ಟೈಮಿಗೆ ಇದು ಟ್ರಾನ್ಸ್ಲೇಟ್ ಮಾಡುತ್ತೆ, ಕಂಪೈಲ್ ಮಾಡುತ್ತೆ. ದಟ್ ಈಸ್ ದ ವರ್ಕ್ ಆಫ್ ಕಂಪೈಲರ್. ಇಂಟರ್ಪ್ರಿಟರ್ ಏನು ಅಂತ ಹೇಳಿದರೆ ಅಗೇನ್ ಸಮ್ ಬ್ಲಾಕ್ ಆಫ್ ಕೋಡ್ ಇದೆ ನಮ್ಮ ಹತ್ರ. ಅಗೇನ್ ವಿ ವಿಲ್ ರೈಟ್ 1 2 3 4 5. ಇಂಟರ್ಪ್ರಿಟರ್ ಕೆಲಸ ಏನು ಮಾಡುತ್ತೆ ಅಂತ ಹೇಳಿದರೆ ಫಸ್ಟ್ ಲೈನ್ನ ಟ್ರಾನ್ಸ್ಲೇಟ್ ಮಾಡುತ್ತೆ, ಆಮೇಲೆ ಸೆಕೆಂಡ್ ಲೈನ್ನ, ಆಮೇಲೆ ಥರ್ಡ್ ಲೈನ್, ಆಮೇಲೆ ಫೋರ್ತ್ ಲೈನ್. ಇನ್ಸ್ಟ್ರಕ್ಷನ್ ಬೈ ಇನ್ಸ್ಟ್ರಕ್ಷನ್ ಆರ್ ಲೈನ್ ಬೈ ಲೈನ್ ಇದೇನು ಮಾಡುತ್ತೆ, ಟ್ರಾನ್ಸ್ಲೇಟ್ ಮಾಡುತ್ತೆ. ಅದನ್ನು ನಾವೇನಂತ ಹೇಳ್ತೀವಿ, ಇಂಟರ್ಪ್ರಿಟೆಡ್ ಅಂತ ಹೇಳ್ತೀವಿ. ಪೈಥಾನ್ ಯಾವ ಲ್ಯಾಂಗ್ವೇಜು, ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜು. ವೇರಾಸ್ ಜಾವಾ, C++ ಅದೆಲ್ಲ ಕಂಪೈಲರ್ ಬೇಸ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್.
ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಇಂಟರ್ಪ್ರಿಟರ್ ಅಂತ ಹೇಳಿದರೆ ಏನು ಅಂತ ಹೇಳಿದ್ರೆ, ಇಂಟರ್ಪ್ರಿಟೆಡ್ ಅಂತ ಹೇಳಿದ್ರೆ ನಾವು ಏನು ಕೋಡ್ ಬರೀತಾ ಇದ್ದೀವಿ ಪೈಥಾನಲ್ಲಿ, ಪ್ರತಿಯೊಂದು ಕೋಡ್ ಏನಾಗುತ್ತೆ ಲೈನ್ ಬೈ ಲೈನ್ ಅದೇನಾಗುತ್ತೆ ಎಕ್ಸಿಕ್ಯೂಟ್ ಆಗುತ್ತೆ. ಅದಕ್ಕೆ ಪೈಥಾನ್ನ ನಾವೇನಂತ ಹೇಳ್ತೀವಿ, ಇಂಟರ್ಪ್ರಿಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಆ್ಯಂಡ್ ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ದಿಸ್ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ, ವಾಟ್ ಎವರ್ ದ ಕೋಡ್ ವಿ ವಿಲ್ ರೈಟ್ ಇನ್ ದ ಪೈಥಾನಲ್ಲಿ ನಾವು ಏನು ಕೋಡ್ ಬರಿತೀವಿ ಆ ಕೋಡ್ ತುಂಬ ಸಿಂಪಲ್ ಆಗಿರುತ್ತೆ. ಆ್ಯಂಡ್ ವಾಟ್ ಎವರ್ ದ ಇನ್ಸ್ಟ್ರಕ್ಷನ್ಸ್ ವಿ ವಿಲ್ ರೈಟ್, ಏನೆಲ್ಲ ನಾವು ಇನ್ಸ್ಟ್ರಕ್ಷನ್ಸ್ನ ಬರೀತೀವಿ ತುಂಬ ಸಿಂಪಲ್ ಆಗಿರುತ್ತೆ, ಈಸಿಯಾಗಿ ಅದೇನಾಗುತ್ತೆ ಅಂಡರ್ಸ್ಟ್ಯಾಂಡೇಬಲ್ ಆಗುತ್ತೆ. ಸೊ ನೆಕ್ಸ್ಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ Python is released in the year of 1991. 1991 ಅಲ್ಲಿ ಫಸ್ಟ್ ವರ್ಷನ್ ಆಫ್ ಪೈಥಾನ್ನ ರಿಲೀಸ್ ಮಾಡಿದ್ರು. ಆ್ಯಂಡ್ ಇಟ್ ಈಸ್ ಕ್ರಿಯೇಟೆಡ್ ಬೈ ಗುಯಿಡೋ ವ್ಯಾನ್ ರೋಸೋ. ರೋಸೋವನ್ನ ಒಂದು ಸೈಂಟಿಸ್ಟು ಪೈಥಾನ್ನ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಫಸ್ಟ್ ಪೈಥಾನ್ ವರ್ಷನ್ ರಿಲೀಸ್ ಇರೋದು ಇಯರ್ 1991. ದ ಮೇನ್ ಕಾನ್ಸೆಪ್ಟ್ ಬಿಹೈಂಡ್ ದ ಪೈಥಾನ್ಸ್ ಡಿಸೈನ್, ಪೈಥಾನ್ನ ಡೆವಲಪ್ ಮಾಡೋದ್ರಲ್ಲಿ ಮೇನ್ ಕಾನ್ಸೆಪ್ಟ್ ಏನು ಅಂತ ಹೇಳಿದರೆ, ಕೋಡ್ ಮಸ್ಟ್ ಬಿ ರೀಡಬಿಲಿಟಿ. ಕೋಡ್ ಏನಾಗಿರುತ್ತೆ ರೀಡಬಿಲಿಟಿ ಆಗಿರುತ್ತೆ ಅಂತ ಹೇಳಿದ್ರೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಮತ್ತು ಈಸಿಲಿ ನಾವೇನು ಮಾಡ್ಕೋಬೋದು ಕೋಡ್ನ ಬರೀಬೋದು. ಆ್ಯಂಡ್ ಇಟ್ ಸಿಂಟ್ಯಾಕ್ಸ್ ಅಲೋ ಪ್ರೋಗ್ರಾಮರ್ಸ್ ಟು ಎಕ್ಸ್ಪ್ರೆಸ್ ಕಾನ್ಸೆಪ್ಟ್ಸ್ ಇನ್ ಫೇವರ್ ಲೈನ್ಸ್. ಅದ್ರದ್ದು ಸಿಂಟ್ಯಾಕ್ಸ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಬೇಸಿಕಲಿ ಸಿಂಟ್ಯಾಕ್ಸ್ ಅಂತ ಹೇಳಿದರೆ ಯಾವುದೇ ಒಂದು ಗ್ರಾಮರ್ದು ಲ್ಯಾಂಗ್ವೇಜ್ದು ಗ್ರಾಮರ್, ನಮ್ಮದು ಇಂಗ್ಲೀಷು, ಕನ್ನಡ, ವಾಟ್ ಎವರ್ ಹಿಂದಿ, ವಾಟ್ ಎವರ್ ದ ಲ್ಯಾಂಗ್ವೇಜ್ ವಿ ಹ್ಯಾವ್, ಪ್ರತಿಯೊಂದು ಲ್ಯಾಂಗ್ವೇಜಿಗೆ ವಿ ಹ್ಯಾವ್ ದ ಗ್ರಾಮರ್. ನಮಗೇನಿರುತ್ತೆ ಗ್ರಾಮರ್ ಇರುತ್ತೆ. ದ ಸೇಮ್ ವೇ ಇನ್ ದ ಪ್ರೋಗ್ರಾಮಿಂಗ್, ಅದು ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸಲ್ಲಿ ಗ್ರಾಮರ್ ಅಂತ ಹೇಳಿದರೆ ದಟ್ ಈಸ್ ಕಾಲ್ಡ್ ಆಸ್ ಅನ್ ಸಿಂಟ್ಯಾಕ್ಸ್. ಅದನ್ನು ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಸಿಂಟ್ಯಾಕ್ಸ್ ಅಂತ ಹೇಳ್ತೀವಿ. ಯಾವ ಥರ ಸಿಂಟ್ಯಾಕ್ಸ್ ಇರುತ್ತೆ ಅಂತ ಹೇಳಿದರೆ, ಏನು ನಾವು ಕೋಡ್ ಬರಿತೀವಿ, ಒಂದು ಇನ್ಸ್ಟ್ರಕ್ಷನ್ ಬರಿತೀವಿ, ಅದು ಕಡಿಮೆ ಲೈನ್ಸ್ ಆಫ್ ಕೋಡ್ಸಲ್ಲಿ ನಾವು ಬರೀಬೋದು. ಕಂಪೇರ್ ಟು ದ C++, ಜಾವಾ, ಸಿ ಪ್ರೋಗ್ರಾಮಿಂಗ್ ಎಲ್ಲ ಏನಿದೆ ಅದರಲ್ಲಿ ಕೋಡ್ ಆಫ್ ಇನ್ಸ್ಟ್ರಕ್ಷನ್ಸ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಪೈಥಾನದು ಸ್ಟ್ರೆಸ್ ಓವರ್ ಯಾವುದ್ರ ಮೇಲೆ ಇರುತ್ತೆ, ಏನು ಕೋಡಿಂಗ್ ನಾವು ಬರಿತೀವಿ, ಕೋಡಿಂಗ್ ಏನಾಗಿರಬೇಕು ಕಡಿಮೆ ಲೈನ್ಸಲ್ಲಿ ನಾವು ಕೋಡಿಂಗ್ನ ಬರೆದು ಎಕ್ಸಿಕ್ಯೂಷನ್ ಮಾಡಿಸ್ಬೇಕು ಅಂತ. ದೆನ್ ವಿ ಹ್ಯಾವ್ ಅಂಡರ್ಸ್ಟ್ಯಾಂಡ್ ಪೈಥಾನ್ ಈಸ್ ಆ್ಯನ್ ಹೈ ಲೆವೆಲ್ ಇಂಟರ್ಪ್ರಿಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನೆಕ್ಸ್ಟ್ ವಿ ವಿಲ್ ಸಿ ವಾಟ್ ಈಸ್ ದ ಯೂಸ್ ಆಫ್ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಮಗೆ ಏನಕ್ಕೆ ಬೇಕು. What is the use of Python programming language? Why we need to learn the Python programming language? Because the first thing, it is easy to learn and use. Compared to ಬೇರೆ ಲ್ಯಾಂಗ್ವೇಜಸ್, ಅದರ್ ಲ್ಯಾಂಗ್ವೇಜಸ್, ಪೈಥಾನ್ ಲ್ಯಾಂಗ್ವೇಜ್ ಏನಿದೆ ಈಸಿಯಾಗಿ ಅರ್ಥ ಆಗುತ್ತೆ. ಆ್ಯಂಡ್ ನಮ್ದು ಏನು ಲ್ಯಾಂಗ್ವೇಜಸ್ ಇರುತ್ತೆ ಅದೇ ಲ್ಯಾಂಗ್ವೇಜಸ್ಸಲ್ಲಿ ನಾವು ಕೋಡಿಂಗ್ನ ಈಸಿಯಾಗಿ ಇಂಪ್ಲಿಮೆಂಟ್ ಮಾಡ್ಕೋಬೋದು. ಇಟ್ ಈಸ್ ಈಸಿ ಟು ಲರ್ನ್ ಆ್ಯಂಡ್ ಯೂಸ್. ನೆಕ್ಸ್ಟ್ ವರ್ಸಟೈಲ್. ಏನು ವರ್ಸಟೈಲ್ ಅಂತ ಹೇಳಿದರೆ, ಒಂದು ಪರ್ಟಿಕ್ಯುಲರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ನಾವು ಬೇರೆ ಬೇರೆ ಫೀಲ್ಡಲ್ಲಿ ಬೇರೆ ಬೇರೆ ಟೈಪ್ಸ್ ಆಫ್ ಅಪ್ಲಿಕೇಶನ್ಸ್ನ ಡೆವಲಪ್ ಮಾಡಲಿಕ್ಕೆ ನಾವೇನು ಮಾಡ್ಕೋಬೋದು, ಯೂಸ್ ಮಾಡ್ಕೋಬೋದು. ಇಟ್ ಈಸ್ ಪೈಥಾನನ್ನು ವೆಬ್ ಡೆವಲಪ್ಮೆಂಟಿಗೆ ಯೂಸ್ ಮಾಡ್ಕೋಬೋದು, ಡಾಟಾ ಅನಾಲಿಸಿಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಸೈಂಟಿಫಿಕ್ ಕಂಪ್ಯೂಟಿಂಗು, ಗೇಮ್ ಡೆವಲಪ್ಮೆಂಟ್, ಬೇರೆ ಬೇರೆ ಥರ ಮ್ಯಾಕ್ಸಿಮಮ್ ಅಪ್ಲಿಕೇಶನ್ಸ್ನ ನಾವು ಡೆವಲಪ್ ಮಾಡೋಕ್ಕೆ ಪೈಥಾನ್ನ ನಾವೇನು ಮಾಡ್ಕೋಬೋದು, ಯೂಸ್ ಮಾಡ್ಕೋಬೋದು. ದಟ್ ಮೇಕ್ಸ್ ದ ಪೈಥಾನ್ ಈಸ್ ಆ್ಯನ್ ವರ್ಸಟೈಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ದೆನ್ ವಿ ಹ್ಯಾವ್ ದ ಕಮ್ಯುನಿಟಿ ಸಪೋರ್ಟ್. ಏನು ಕಮ್ಯುನಿಟಿ ಸಪೋರ್ಟ್ ಅಂತ ಹೇಳಿದರೆ, ವಾಟ್ ಎವರ್ ದ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಏನಿದೆ ಅದು ಹೈ ಸೆಟ್ ಆಫ್ ಲೈಬ್ರರೀಸ್ ಮತ್ತು ಫ್ರೇಮ್ವರ್ಕ್ಸ್ನ ನಾವು ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ಇಟ್ ಈಸ್ ಓಪನ್ ಸೋರ್ಸ್ ಸಾಫ್ಟ್ವೇರ್. ಪೈಥಾನ್ ಏನಿದೆ ಅಂತ ಹೇಳಿದ್ರೆ ಓಪನ್ ಸೋರ್ಸ್ ಸಾಫ್ಟ್ವೇರ್ ಇದು ಫ್ರೀಲಿ ಎಲ್ಲರಿಗೂ ಅವೈಲೇಬಲ್ ಆಗಿರುತ್ತೆ. ಯಾರು ಬೇಕಾದರೂ ಅದನ್ನು ನಾವು ಯೂಸ್ ಮಾಡಿಕೊಂಡೆ ನಮ್ಮದು ಕೋಡಿಂಗ್ ಸೆಕ್ಷನ್ಸ್ನ ನಾವೇನು ಮಾಡ್ಕೋಬೋದು, ಡಿಸೈನ್ ಮಾಡ್ಕೋಬೋದು. ದೆನ್ ವಿ ಹ್ಯಾವ್ ದ ಹೈ ಡಿಮ್ಯಾಂಡ್. ನಾವು ಅಕಾರ್ಡಿಂಗ್ ಟು ದ ನೌಎಡೇಸ್ ಟ್ರೆಂಡ್ ಆಲ್ಸೋ ಪೈಥಾನ್ ಏನಿದೆ ರಿಕ್ವೈರ್ಮೆಂಟ್ ಇದೆ. ಐದರ್ ಇಟ್ ಕ್ಯಾನ್ ಬಿ ಎ ಡಾಟಾ ಸೈನ್ಸ್, ಮೆಷಿನ್ ಲರ್ನಿಂಗ್ ಆಗಿರ್ಬೋದು, ಡಾಟಾ ಸೈನ್ಸ್ ಆಗಿರ್ಬೋದು, ಗೇಮ್ ಡೆವಲಪ್ಮೆಂಟ್, ವೆಬ್ ಡೆವಲಪ್ಮೆಂಟ್, ವಾಟ್ ಎವರ್ ಇಟ್ ವಿಲ್ ಬಿ, ಬಿಕಾಸ್ ಇಟ್ ಈಸ್ ವೆರಿ ಸಿಂಪಲ್ ಆ್ಯಂಡ್ ಈಸಿಲಿ ಅಂಡರ್ಸ್ಟ್ಯಾಂಡೇಬಲ್. ಪೈಥಾನ್ ಇವಾಗ ಹೈ ಡಿಮ್ಯಾಂಡಲ್ಲಿದೆ. ಸೊ ಇಟ್ ಕ್ಯಾನ್ ಬಿ ಅನ್ ಆಪರ್ಚುನಿಟಿ ಫಾರ್ ಯು ಟು ಕ್ರ್ಯಾಕ್ ದ ಜಾಬ್ ಆನ್ ದ ಪೈಥಾನ್. ಪೈಥಾನ್ನ ಒಂದು ಪ್ರಾಪರ್ ಲ್ಯಾಂಗ್ವೇಜ್ ನೀವು ಕಲ್ತ್ಕೊಂಡಿದ್ರೆ ಯು ಕ್ಯಾನ್ ಗೆಟ್ ದ ಜಾಬ್ ಆನ್ ದ ಪೈಥಾನ್. ಯು ಕ್ಯಾನ್ ಚೂಸ್ ದ career as in Python. The next thing we will see how to start with in Python. ಆಲ್ರೆಡಿ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಹೌ ಟು ಇನ್ಸ್ಟಾಲ್ ಪೈಥಾನ್ನ ಹೇಗೆ ನಾವು ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ. ಇಲ್ಲಿ ಜಸ್ಟ್ ಬ್ರೀಫ್ ಹೇಳ್ತೀನಿ ನಾನು. ಪೈಥಾನ್ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಇಟ್ ಈಸ್ ಫ್ರೀಲಿ ಅವೈಲೇಬಲ್, ಎಲ್ಲರಿಗೂ ಫ್ರೀಯಾಗಿ ಅವೈಲೇಬಲ್ ಆಗಿರುತ್ತೆ. ವೆನ್ ಎವರ್ ಯು ಲಾಗಿನ್ ಟು ದ python.org, ಪೈಥಾನ್ದು ಅಫಿಷಿಯಲ್ ವೆಬ್ಸೈಟಿಗೆ ಲಾಗಿನ್ ಆದ ತಕ್ಷಣ ಅಲ್ಲಿ ಯಾವಾಗ ನೀವು ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀರಾ ಅವಾಗ ಏನು ತೋರಿಸ್ತಿರುತ್ತೆ, ಅಪ್ಡೇಟೆಡ್ ವರ್ಷನ್ ತೋರಿಸ್ತಿರುತ್ತೆ. ಅಲ್ಲಿನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಐದರ್ ಯು ಆರ್ ವರ್ಕಿಂಗ್ ಇನ್ ವಿಂಡೋಸ್, ಮ್ಯಾಕ್, ಲಿನಕ್ಸ್, ಯಾವುದೇ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಆಗಿರ್ಬೋದು, ಈಸಿಯಾಗಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೋಬೋದು. ಆ್ಯಂಡ್
ಯಾವುದೆಲ್ಲ IDಸಲ್ಲಿ ನಾವು ಪೈಥಾನ್ನ ವರ್ಕ್ ಮಾಡ್ಕೋಬೋದು ಅಂತ ಹೇಳಿದರೆ ಪೈಚಾಮಲ್ಲಿ ವರ್ಕ್ ಮಾಡ್ಕೋಬೋದು, VS ಕೋಡ್, ಜುಪಿಟರ್ ನೋಟ್ಬುಕ್ಕಲ್ಲಿ ವರ್ಕ್ ಮಾಡ್ಕೋಬೋದು. ಬಟ್ ಇನ್ ದಿಸ್ ನಾವು ಏನು ಸೀರೀಸ್ ಕಲಿತಾ ಇದ್ದೀವಿ ಇದರಲ್ಲಿ ನಾವು ವಿ ಆರ್ ವರ್ಕಿಂಗ್ ಇನ್ ದ ಪೈಥಾನ್ಸ್ ಐಡಿಯಲ್ಲಿ ಪೈಥಾನ್ಸ್ IDEಯಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ವರ್ಕ್ ಮಾಡ್ತಾ ಇದ್ದೀವಿ. We'll see in further videos how we are going to use the Python IDE. The next thing we will see the sample program, how to write the Python. ಆವಾಗಲೇ ಫಸ್ಟ್ ಇಂಟ್ರೊಡಕ್ಷನ್ ಪೇಜಸಲ್ಲಿ ನಾವು ನೋಡಿದ್ವಿ ಪೈಥಾನ್ ಕೋಡ್ ಏನಾಗಿರುತ್ತೆ, ಸಿಂಪಲ್ ಆಗಿರುತ್ತೆ ಕಂಪೇರ್ ಟು ದ ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸಿಗೆ ಕಂಪೇರ್ ಮಾಡಿದರೆ ಪೈಥಾನ್ ಕೋಡ್ ಏನಿರುತ್ತೆ ತುಂಬ ಕಡಿಮೆ ಲೈನ್ಸ್ ಆಫ್ ಕೋಡ್ಸ್ ಇರುತ್ತೆ ಆ್ಯಂಡ್ ಈಸಿಯಾಗಿ ಅದು ಅರ್ಥ ಮಾಡ್ಕೋಬೋದು, ಈಸಿಯಾಗಿ ಕೋಡ್ನ ಇಂಪ್ಲಿಮೆಂಟ್ ಮಾಡ್ಕೋಬೋದು. ಹಿಯರ್ ಐ ಹ್ಯಾವ್ ರಿಟನ್ ದ ಕೋಡ್ ಆಫ್ ಜಾವಾ ಆ್ಯಂಡ್ ಐ ಹ್ಯಾವ್ ರಿಟನ್ ದ ಕೋಡ್ ಆಫ್ ಪೈಥಾನ್. 2 ಕೋಡ್ ಸೆಗ್ಮೆಂಟ್ ಬರ್ತಿದ್ದೀನಿ, ಒಂದು ಜಾವಾ ಲ್ಯಾಂಗ್ವೇಜ್ದು, ಇನ್ನೊಂದು ಪೈಥಾನ್ ಲ್ಯಾಂಗ್ವೇಜ್ದು. ಜಾವಾ ಲ್ಯಾಂಗ್ವೇಜಲ್ಲಿ ಜಸ್ಟ್ ನಾನು ಹೆಲೋ ವರ್ಲ್ಡ್ ಅಂತ ಔಟ್ಪುಟ್ ಪ್ರಿಂಟ್ ಮಾಡಿಸ್ಬೇಕು ಅಂತ ಹೇಳಿದರೆ ಫಸ್ಟ್ ಐ ಹ್ಯಾವ್ ಟು ಕ್ರಿಯೇಟ್ ಅ ಕ್ಲಾಸ್. ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡಬೇಕು. ಆಫ್ಟರ್ ದಟ್ ವಿ ಹ್ಯಾವ್ ಟು ರೈಟ್ ದ ಮೇನ್ ಫಂಕ್ಷನ್. ದೆನ್ ವಿ ಆರ್ ಪ್ರೊವೈಡಿಂಗ್ ದ system.out.println ಸ್ಟೇಟ್ಮೆಂಟ್ನ ಕೊಟ್ಬಿಟ್ಟು ನಾವೇನು ಸ್ಟೇಟ್ಮೆಂಟ್ನ ಪಾಸ್ ಮಾಡ್ತಾ ಇದ್ದೀವಿ, ಹೆಲೋ ವರ್ಲ್ಡ್ ಅಂತ ಪಾಸ್ ಮಾಡ್ತಾ ಇದ್ದೀವಿ. ಇಷ್ಟು ಸ್ಟೇಟ್ಮೆಂಟ್ಸ್ ಕೊಟ್ಟರೆ ನಮಗೆ ಔಟ್ಪುಟ್ ಏನಂತ ತೋರಿಸ್ತಿರುತ್ತೆ, ಹೆಲೋ ವರ್ಲ್ಡ್ ಅಂತ ತೋರಿಸುತ್ತೆ. ವೆರಾಸ್ ಇನ್ ದ ಪೈಥಾನಲ್ಲಿ ಜಸ್ಟ್ ವಿ ಆರ್ ಯೂಸಿಂಗ್ ದ ಸಿಂಪಲ್ ಸ್ಟೇಟ್ಮೆಂಟ್ ಪ್ರಿಂಟ್ ಹೆಲೋ ವರ್ಲ್ಡ್. ದಿಸ್ ಇಸ್ ಆನ್ ಸಿಂಪಲ್ ಪ್ರೋಗ್ರಾಮ್ ಟು ಡಿಸ್ಪ್ಲೇ ಹೆಲೋ ವರ್ಲ್ಡ್. ಹೆಲೋ ವರ್ಲ್ಡನ್ನು ನಾವೇನು ಮಾಡ್ತಾ ಇದ್ದೀವಿ, ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಸೊ ವಿ ವಿಲ್ ಸಿ ಹೌ ಟು ಪ್ರಿಂಟ್ ಹೆಲೋ ವರ್ಲ್ಡ್ ಇನ್ ದ ಪೈಥಾನ್ IDEಯಲ್ಲಿ. ಪೈಥಾನ್ IDEಯಲ್ಲಿ ನಾವು ಹೇಗೆ ಸ್ಟೇಟ್ಮೆಂಟ್ಸ್ನ ಡಿಸ್ಪ್ಲೇ ಮಾಡೋದು ವಿ ವಿಲ್ ಚೆಕ್ ಇಟ್ ಔಟ್. ಜಸ್ಟ್ ವಿ ವಿಲ್ ಮೂವ್ ಟು ದ IDEಯಲ್ಲಿ. ಇಫ್ ಯು ಹ್ಯಾವ್ ನಾಟ್ ಇನ್ಸ್ಟಾಲ್ ದ ಪೈಥಾನ್ ಇನ್ಸ್ಟಾಲೇಷನ್ ಆಗಿಲ್ಲ ಅಂತ ಹೇಳಿದರೆ ಇನ್ಸ್ಟಾಲೇಷನ್ನ ಮಾಡ್ಕೊಳ್ಳಿ. ಆಫ್ಟರ್ ದಟ್ ಯು ಕ್ಯಾನ್ ಸಿ ಸ್ಟಾರ್ಟಿಗೆ ಹೋದರೆ ನೀವು ಪೈಥಾನ್ ಅಂತ ತೋರಿಸ್ತಿರುತ್ತೆ. ವಿಲ್ ಸಿ ಹಿಯರ್, ಯು ಕ್ಯಾನ್ ಸಿ ಹಿಯರ್ ಪೈಥಾನ್ ಅಂತ ತೋರಿಸ್ತಾ ಇದೆ. ವಿಲ್ ಕ್ಲಿಕ್ ಹಿಯರ್ IDEಯಲ್ಲಿ. ಇಲ್ಲಿ ನಾವು ಪೈಥಾನ್ IDEಯಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ ಟು ರನ್ ದ ಪೈಥಾನ್ ಪ್ರೋಗ್ರಾಮ್ಸ್ನ ರನ್ ಮಾಡಲಿಕ್ಕೆ ಇಲ್ಲಿ ನಾವು IDEಯಲ್ಲಿ ತಗೋತಾ ಇದ್ದೀವಿ. ಐದರ್ ಇಫ್ ಯು ವಾಂಟ್ ಟು ಯೂಸ್ ಜುಪಿಟರು ಯೂಸ್ ಮಾಡ್ಕೋಬೋದು, ನೀವು ಪೈಚಾಮಾದ್ರೂ ಯೂಸ್ ಮಾಡ್ಕೋಬೋದು, ವಿಷುವಲ್ ಸ್ಟುಡಿಯೋ ಕೋಡು ಬೇಕಾದರೂ ಯೂಸ್ ಮಾಡ್ಕೋಬೋದು ಟು ರನ್ ದ ಪೈಥಾನ್ ಪ್ರೋಗ್ರಾಮ್ಸ್. ಬಟ್ ಇನ್ ದಿಸ್ ಸೀರೀಸ್ ವಿ ಆರ್ ಯೂಸಿಂಗ್ IDEಯಲ್ಲಿ. ವಿಲ್ ಕ್ಲಿಕ್ ಹಿಯರ್. ಯು ಕ್ಯಾನ್ ಸಿ ನಮಗೇನು ಓಪನ್ ಆಗಿದೆ, IDEಯಲ್ಲಿ ಶೆಲ್ ಓಪನ್ ಆಗಿದೆ. ಇಲ್ಲಿ ಬೇಕು ಅಂತ ಹೇಳಿದ್ರೆ ನಾವು ಇಲ್ಲೇ ಪ್ರಿಂಟ್ ಮಾಡ್ಕೋಬೋದು. ನಾವು ಜಸ್ಟ್ ಗಿವ್ ದ ಸ್ಟೇಟ್ಮೆಂಟ್ ಪ್ರಿಂಟ್ ವಾಟ್ ವಿ ಆರ್ ಪ್ರಿಂಟಿಂಗ್, ಹೆಲೋ ವರ್ಲ್ಡ್. ಹೆಲೋ ವರ್ಲ್ಡ್ ಎಂಟರ್. ಸಿ ಔಟ್ಪುಟ್ ಏನು ತೋರಿಸ್ತಿದೆ, ಇಲ್ಲೇ ತೋರಿಸ್ತಿದೆ. ಆಲ್ರೆಡಿ ವಿ ಹ್ಯಾವ್ ಟೋಲ್ಡ್ ಪೈಥಾನ್ ಏನಿದು ಅಂತ ಹೇಳಿದರೆ ಇಂಟರ್ಪ್ರಿಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೇನೋ, ಒಂದು ಕೋಡ್ ಆಫ್ ಲೈನ್ ನಾವು ಬರೋದ ತಕ್ಷಣ ಅದೇನು ಮಾಡುತ್ತೆ, ಕೋಡ್ ಆಫ್ ಲೈನ್ ಎಕ್ಸಿಕ್ಯೂಟ್ ಆಗುತ್ತೆ. ಅಗೇನ್ ಐ ವಿಲ್ ರೈಟ್ ಹಿಯರ್ ಪ್ರಿಂಟ್ ಹಾಯ್, ಎಂಟರ್ ಕೊಡ್ತಾ ಇದ್ದೀನಿ. ಸೊ ಎರರ್ ಪ್ರಿಂಟ್ ಹಾಯ್, ಪುನಃ ಎರರ್ ತೋರಿಸೋದು. ಪ್ರಿಂಟ್ ಹಾಯ್. ಸಿ ಔಟ್ಪುಟ್ ಏನಾಗ್ತಿದೆ, ಅಲ್ಲೇ ಡಿಸ್ಪ್ಲೇ ಆಗ್ತಾ ಇದೆ. ಇಫ್ ಯು ವಾಂಟ್ ಟು ಯೂಸ್ ದ ಎಡಿಟರ್, ಲೈಕ್ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸಲ್ಲಿ ಹೇಗೆ ಎಡಿಟರ್ ಯೂಸ್ ಮಾಡ್ತೀರಾ ಆ ಥರ ಬೇಕು ಅಂತ ಹೇಳಿದರೆ ಪೈಥಾನ್ IDEಯಲ್ಲಿ ಶೆಲ್ಲಲ್ಲಿ ಗೋ ಟು ದ ಫೈಲ್ಗೆ ಹೋಗಿ ನ್ಯೂ ಫೈಲ್ ಅಂತ ಕ್ರಿಯೇಟ್ ಮಾಡಿ. ಇಲ್ಲಿ ನಮಗೆ ತೋರಿಸ್ತಾ ಇದೆ ಹಿಯರ್ ವಿ ಕ್ಯಾನ್ ರೈಟ್ ಆಲ್ ದ ಪ್ರೋಗ್ರಾಮ್, ದೆನ್ ವಿ ಕ್ಯಾನ್ ರನ್. ಐ ವಿಲ್ ಗಿವ್ ಹಿಯರ್ ಪ್ರಿಂಟ್ ಹೆಲೋ ವರ್ಲ್ಡ್. Hello world. Then we'll give here print hi. ಎರಡು ಸ್ಟೇಟ್ಮೆಂಟ್ಸ್ನ ನಾವು ಪ್ರಿಂಟ್ ಮಾಡಿಸ್ತಾ ಇದ್ದೀವಿ. ಪ್ರಿಂಟ್ ಮಾಡಲಿಕ್ಕೆ ಜಸ್ಟ್ ವಿ ಆರ್ ಯೂಸಿಂಗ್ 2 ಸ್ಟೇಟ್ಮೆಂಟ್ಸ್, ಒನ್ ಪ್ರಿಂಟ್ ಹೆಲೋ ವರ್ಲ್ಡ್, another one is in print hello. Now we'll click on run. Go to the run module. ಸೇವ್ ಮಾಡಲಿಕ್ಕೆ ಕೇಳ್ತಿದೆ. We'll save here 1 2 3 ಆಲ್ರೆಡಿ ಇದೆ 4. Now you can see here ಔಟ್ಪುಟ್ ಏನು ಪ್ರಿಂಟ್ ಆಗ್ತದೆ, ಹೆಲೋ ವರ್ಲ್ಡ್ ಮತ್ತು ಹೆಲೋ ಏನಾಗ್ತಿದೆ ಪ್ರಿಂಟ್ ಆಗ್ತಿದೆ. ಇಟ್ ಈಸ್ ವೆರಿ ಸಿಂಪಲ್ ಪ್ರೋಗ್ರಾಮಿಂಗ್ ಕೋಡ್. ಇನ್ ದ ನೆಕ್ಸ್ಟ್ videos we are going to learn from the basic what is identifier, what is keyword, what is variable. ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ದ ಸೇಮ್ ಥಿಂಗ್ ಇರುತ್ತೆ, ಓನ್ಲಿ ದ ಇಂಪ್ಲಿಮೆಂಟೇಷನ್ ಮಾತ್ರ ಚೇಂಜ್ ಇರುತ್ತೆ. ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ನೆಕ್ಸ್ಟ್ ವಿಲ್ ಲರ್ನ್ ದ ಕಾನ್ಸೆಪ್ಟ್ ಇನ್ ಅದರ್ ವಿಡಿಯೋಸ್. ಥ್ಯಾಂಕ್ ಯು. ಹ್ಯಾವ್ ಎ ಗ್ರೇಟ್ ಡೇ.